ಜಲಯುದ್ಧದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಗೆದ್ದು ಬೀಗಿದ್ದಾರೆ ಸಾಹುಕಾರ್. ಕಾಂಗ್ರೆಸ್ನಲ್ಲಿ ಮತ್ತೊಂದು ಹಂತಕ್ಕೆ ತಲುಪುತ್ತಾ ಹಾಗಾದ್ರೆ ಸಂಘರ್ಷ. ಡಿಕೆ ಶಿವಕುಮಾರ್ ಅವರು ಅಸ್ತು ಎಂದಿದ್ದ ಯೋಜನೆಗೆ ಜಾರಕಿಹೊಳಿ ಕೊಕ್ಕೆ ಹಾಕಿದ್ದಾರೆ. ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ರಾಜಕೀಯ ಬಳಿಕ ಸರ್ಕಾರದ ಯೋಜನೆಯಲ್ಲೂ ಕೂಡ ಜಿದ್ದು ನಡೀತಾ ಇದೆ. ಹಿಡಕಲ್ನಿಂದ ಧಾರವಾಡಕ್ಕೆ ವಾಟರ್ ಲಿಫ್ಟ್ ಯೋಜನೆಗೆ ಬ್ರೇಕ್ ಹಾಕಲಾಗಿದೆ. ಪೈಪ್ಲೈನ್ ಮೂಲಕ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಹರಿಸುವಂತ ಯೋಜನೆ ಇದು. ಶಂಕುಸ್ಥಾಪನೆಯ ನಂತರ 350 ಕೋಟಿ ರೂಪಾಯಿ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು. ನೀರು ಪೂರೈಕೆ ಯೋಜನೆಗೆ ಜಲಸಂಪನ್ಮೂಲ ಇಲಾಖೆ ಒಪ್ಪಿಗೆ ಕೊಟ್ಟಿತ್ತು. ಜಾರಕಿಹೊಳಿ ಗಮನಕ್ಕೆ ತಾರದೆ ಯೋಜನೆಗೆ ಒಪ್ಪಿಗೆ ಸಿಕ್ಕಿತ್ತು. ಯೋಜನೆ ಸ್ಥಗಿತಕ್ಕೆ ಡಿಸಿ ಮೇಲೆ ಜಾರಕಿಹೊಳಿ ಒತ್ತಡವನ್ನ ಹೇರಿದ್ರು. ಯೋಜನೆ ಸ್ಥಗಿತದ ಬಗ್ಗೆ ಡಿಸಿ ಮೊಹಮ್ಮದ್ ರೋಷನ್ ಮಾಹಿತಿಯನ್ನ ನೀಡಿದ್ದಾರೆ. ಗುತ್ತಿಗೆದಾರರಿಗೆ ನೋಟಿಸ್ ನೀಡುವಂತೆ ಡಿಸಿ ಸೂಚನೆಯನ್ನ ಕೊಟ್ಟಿದ್ರು. ಅನಧಿಕೃತವಾಗಿ ಕಾಮಗಾರಿ ಬಗ್ಗೆ ಹುಕ್ಕೇರಿ ತಹಶೀಲ್ದಾರ್ ವರದಿಯನ್ನು ಕೊಟ್ಟಿದ್ದಾರೆ. ತಹಶೀಲ್ದಾರ್ ವರದಿ ಆಧರಿಸಿ ಕಾಮಗಾರಿಗೆ ಡಿಸಿ ಕೊಕ್ಕೆ ಹಾಕಿದ್ದಾರೆ. ಉಭಯ ಸಚಿವರ ಸಂಘರ್ಷದ ಮಧ್ಯೆ ಗುತ್ತಿಗೆದಾರ ಈಗ ಕಂಗಾಲಾಗಿರೋದು. ಬೆಂಗಳೂರಿನ ಎಡಿಯು ಇನ್ಫ್ರಾಟೆಕ್ ಸಂಸ್ಥೆಯ ಗುತ್ತಿಗೆ ಆ ಸಂಸ್ಥೆಗೆ ಕೆಐಎಡಿಬಿ ನೀಡಿತ್ತು. ಪೈಪ್ಲೈನ್ ಅಳವಡಿಕೆಗೆ ಗುತ್ತಿಗೆಯನ್ನು ಪಡೆದಿದ್ದ ಎಡಿಯು ಇನ್ಫ್ರಾಟೆಕ್ ಸಂಸ್ಥೆ ಕಾಮಗಾರಿ ದಿಢೀರ್ ಸ್ಥಗಿತದಿಂದ ಎಡಿಯು ಸಂಸ್ಥೆ ಈಗ ಕಂಗಾಲಾಗಿದೆ. ಬನ್ನಿ ಬಗ್ಗಿನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ಇದೀಗ ಬೆಳಗಾವಿಯಲ್ಲಿ ಡಿಸಿ ಮೇಲೆ ಒತ್ತಡವನ್ನ ಹೇರಿ ಕಡೆಗೂ ಕೂಡ ಯೋಜನೆಯನ್ನ ಸ್ಥಗಿತಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಜಾರಕಿಹೊಳಿ ಅವರು. ಏನೇನು ಬೆಳವಣಿಗೆ ಆಗಿದೆ ಈ ಒಂದು ಹಿನ್ನೆಲೆಯಲ್ಲಿ? ಹೌದು ಮಧುಕರ್, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಗಮನಕ್ಕೆ ಬಾರದೆ ಬೆಳಗಾವಿ ಜಿಲ್ಲೆ ಹಿಡಕಲ್ ಜಲಾಶಯದಿಂದ ಧಾರವಾಡಕ್ಕೆ ಏನು ವಾಟರ್ ಲಿಫ್ಟನ್ನು ಮಾಡಲಾಗ್ತಾ ಇತ್ತು. ಇದಕ್ಕೆ ಸಾಕಷ್ಟು ವಿರೋಧಗಳು ಬೆಳಗಾವಿಯಲ್ಲಿ ವ್ಯಕ್ತವಾದವು. ಹೀಗಾಗಿ ಇದು ಡಿ ಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಮಧ್ಯೆ ಇರ್ತಕ್ಕಂತಹ ಜಲಯುದ್ಧವಾಗಿ ಮಾರ್ಪಟ್ಟಿತ್ತು. ಯಾವಾಗ ಸತೀಶ್ ಜಾರಕಿಹೊಳಿ ಗಮನಕ್ಕೆ ತರದೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಯೋಜನೆಗೆ ಅಸ್ತು ಅಂದಿದ್ರು. ಆ ಯೋಜನೆಗೆ ಅಸ್ತು ಅಂದ ಬಳಿಕ ಧಾರವಾಡದ ಕೆಐಡಿಬಿ ಅಧಿಕಾರಿಗಳು ಈ ಒಂದು ಯೋಜನೆ ಜಾರಿಗೆಗೆ ಮುಂದಾಗಿದ್ರು. ಬೆಳಗಾವಿ ಜಿಲ್ಲಾಡಳಿತ ಗಮನಕ್ಕೆ ಬಾರದೆ ಅನಧಿಕೃತವಾಗಿ ಕಾಮಗಾರಿಯನ್ನು ಮಾಡ್ತಾ ಇದ್ರು. ಹೀಗಾಗಿ ಈ ಒಂದು ವಿಷಯ ಕಳೆದ ತಿಂಗಳು ನಡೆದಂಥ ಕೆಡಿಪಿ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳಾದವು. ಹೀಗಾಗಿ ಈ ಒಂದು ಅನಧಿಕೃತವಾಗಿ ನಡೀತಕ್ಕಂತಹ ಕಾಮಗಾರಿಯ ವರದಿಯನ್ನು ಕೊಡುವಂತೆ ಸತೀಶ್ ಜಾರಕಿಹೊಳಿ ಅವರು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಸೂಚನೆ ನೀಡಿದರು. ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ ಮೇರೆಗೆ ಏನು ಬೆಳಗಾವಿ ಜಿಲ್ಲಾಧಿಕಾರಿ ಇದ್ದಾರೆ ಅವರು ಎಲ್ಲ ತಹಶೀಲ್ದಾರ್, ಹುಕ್ಕೇರಿ ತಹಶೀಲ್ದಾರ್, ಬೈಲಹೊಂಗಲ ತಹಶೀಲ್ದಾರ್ ಹಾಗೂ ಸೌದೆ ತಹಶೀಲ್ದಾರ್ ಅವರಿಗೆ ನೋಟಿಸನ್ನು ಕೊಟ್ಟಿದ್ದರು. ಅನಧಿಕೃತವಾಗಿ ಕಾಮಗಾರಿ ಮಾಡ್ತಕ್ಕಂತಹ ಗುತ್ತಿಗೆದಾರರಿಗೆ ನೋಟಿಸ್ ಕೊಡಬೇಕು ಅಂತೇಳಿ ಕೂಡ ಅವರು ಸೂಚನೆ ನೀಡಿದರು. ಅವರು ನೀಡಿರ್ತಕ್ಕಂತಹ ಸೂಚನೆ ಮೇರೆಗೆ ಈಗ ಗುತ್ತಿಗೆದಾರರಿಗೆ ನೋಟಿಸನ್ನು ಕೊಡುವ ಜೊತೆಗೆ ಈಗ ಕಾಮಗಾರಿಯನ್ನು ಸ್ಥಗಿತ ಮಾಡಿರುವಂಥದ್ದು. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೆ ಬಾರದೆ ನಡೆದಂತಹ ಡಿ ಕೆ ಶಿವಕುಮಾರ್ ಅವರ ಈ ಯೋಜನೆಗೆ ಈಗ ಸತೀಶ್ ಜಾರಕಿಹೊಳಿ ಅವರು ಕೊಕ್ಕೆ ಹಾಕಿರುವಂಥದ್ದು. ಈಗ ಉಭಯ ಸಚಿವರ ಮಧ್ಯೆ ಆಗಿರ್ತಕ್ಕಂಥ ಸಂಘರ್ಷ ಏನಿದೆ ಇದು ಮುಂದುವರೆದಿರುವಂಥದ್ದು. ಅದ್ರ ಜೊತೆಗೇನೆ ಇಬ್ಬರ ನಾಯಕರ ಸಂಘರ್ಷದಿಂದ ಈಗ ಗುತ್ತಿಗೆದಾರ ಕೂಡ ಕಂಗಾಲಾಗಿರುವಂಥದ್ದು. ಸುಮಾರು 350 ಕೋಟಿ ವೆಚ್ಚದ ಕಾಮಗಾರಿ ಇದಾಗಿತ್ತು. ಹಿಡಕಲ್ ಜಲಾಶಯದಿಂದ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ನೀರು ಒಯ್ಯುವ ಈ ಯೋಜನೆಗೆ ಸುಮಾರು 350 ಕೋಟಿ ರೂಪಾಯಿ ಏನು ಯೋಜನಾ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಲಾಗಿತ್ತು. ಈಗಾಗಲೇ ಅರ್ಧ ಅಮೌಂಟ್ ಕೂಡ ಗುತ್ತಿಗೆದಾರರಿಗೆ ಬಂದಿತ್ತು ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಹೀಗಾಗಿ ಈಗ ಯೋಜನೆ ಕಾಮಗಾರಿ ನಿಂತಿರುವಂಥದ್ದು. ಹೀಗಾಗಿ ಉಭಯ ಸಚಿವರ ಮಧ್ಯೆ ಈಗ ಗುತ್ತಿಗೆದಾರ ಕಂಗಾಲಾಗಿರುವಂಥದ್ದು. ಇತ್ತ ಕೆಐಡಿಬಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಇಬ್ಬರು ಕೂಡ ಮುಖ್ಯಮಂತ್ರಿಗಳು ಹಾಗೂ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂ.ಬಿ. ಪಾಟೀಲ್ ಅವರ ಭೇಟಿಗೂ ಕೂಡ ನಿರ್ಧಾರ ಮಾಡಿರುವಂಥದ್ದು. ನಾವು ಈಗಾಗಲೇ ಕಾಮಗಾರಿ ಆರಂಭ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳು ಬೆಳಗಾವಿ ಡಿಸಿ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಮನವೊಲಿಸುವಂತೆ ಅವರು ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಇರುವಂಥದ್ದು. ಆದರೆ ಎಲ್ಲೊಂದು ಕಡೆ ಸತೀಶ್ ಜಾರಕಿಹೊಳಿ ಹಾಗೂ ಡಿ ಕೆ ಶಿವಕುಮಾರ್ ಮಧ್ಯೆ ಇದ್ದಂತಹ ಸಂಘರ್ಷಕ್ಕೆ ಮತ್ತಷ್ಟು ವಿಕೋಪಕ್ಕೆ ಹೋಗಿದೆ ಅಂತೇಳಿ ಚರ್ಚೆಗಳು ಆಗ್ತಿರುವಂಥದ್ದು. ಮಧುಕರ್, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.